ನಾನು ಹೇಗೆ ಖುಷಿಯಾಗಿರ್ಲಿ? ದಯವಿಟ್ಟು ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಕೃಷ್ಣ, ಇದ್ ನಿನ್ ಜೀವನದ ಪ್ರಶ್ನೆ ಕಣೋ. ದಯವಿಟ್ಟು ಹಠ ಮಾಡ್ಬೇಡ. ನನಗೆ ಮದ್ವೆಗಿಂತ ಅಣ್ಣನ ಖುಷಿನೇ ಮುಖ್ಯ ಅಕ್ಕ. ಅಣ್ಣನ ಮದ್ವೆ ಆದ್ರೆ ಮಾತ್ರ ನಾನು ಮದ್ವೆ ಆಗೋದು. ದಯವಿಟ್ಟು ಹಠ ಮಾಡ್ಬೇಡ ಕೃಷ್ಣ, ನನ್ ಮಾತ್ ಕೇಳು. ಇದು ಹಠ ಅಲ್ಲ ಅಕ್ಕ, ನನ್ನ ನಿರ್ಧಾರ. ನೋಡು ಕೃಷ್ಣ, ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಿನ್ ನಿರ್ಧಾರ ಬದಲಾಯಿಸ್ಕೋ. ಇಲ್ಲ ಅಕ್ಕ, ಸಾಧ್ಯನೇ ಇಲ್ಲ. ನಾನು ಮತ್ತೆ ಅಣ್ಣ ನಿನ್ 2 ಕಣ್ಣು ಅಂತ ನೀನೇ ಹೇಳ್ತಿದ್ದೆ. ಒಂದು ಕಣ್ಣಲ್ಲಿ ನೀರು ಬರ್ತಾ ಇರ್ಬೇಕಾದ್ರೆ ಇನ್ನೊಂದು ಕಣ್ಣಲ್ಲಿ ಅದು ಹೇಗಕ್ಕ ಸಂತೋಷ ಕಾಣಿಸಕ್ ಸಾಧ್ಯ? ಎಷ್ಟು ವರ್ಷಗಳಾದ್ಮೇಲೆ ನಮ್ಮ ಮನೇಲಿ ಈ ರೀತಿ ಒಂದು ಸಂತೋಷದ ಕಾರ್ಯಕ್ರಮ ನಡೀತಾ ಇದೆ ಅಂತ ನಾನ್ ಖುಷಿ ಆಗಿದೆ ಕಣೋ. ಆದ್ರೆ ಆ ದೇವರಿಗೆ ನಮ್ಮ ಮೇಲೆ ಕರುಣೆನೇ ಇಲ್ವಾ? ಅಯ್ಯೋ, ಯಾರು ಇಲ್ವಲ್ಲ. ಪುರೋಹಿತ್ರೆ, ಮದ್ವೆ ಆಗೋಯ್ತಾ? ಮದುವೆ ಹೆಣ್ಣೆ ಇಲ್ದೆ ಮದುವೆ ಹೆಂಗಮ್ಮ ಆಗುತ್ತೆ? ಮತ್ತೆ ಇವರೆಲ್ಲ ಎಲ್ಲಿ ಹೋದ್ರು? ಇಲ್ಲೇ ಎಲ್ಲೋ ರೆಡಿ ಆಗ್ತಿರ್ತಾರೆ, ಹೋಗ್ ನೋಡಿ. ಅಳಿಯಂದ್ರೆ, ಅತ್ತೆ, ಅಳಿಯಂದ್ರೆ, ಅಳಿಯಂದ್ರೆ, ಓ ಇಲ್ಲಿದ್ದೀರಾ ಅಳಿಯಂದ್ರೆ? ಅಲ್ಲ ಇಷ್ಟೊತ್ತು ಎಲ್ಲಿದ್ರಿ ಅತ್ತೆ? ಮಾಯ ಬೇರೆ ಕಾಣ್ತಿಲ್ಲ, ಮುಹೂರ್ತ ಟೈಮ್ ಆಗ್ತಾ ಇದೆ. ಮಾಯನು ಕಾಣಿಸ್ತಿಲ್ವಾ? ಅಯ್ಯೋ, ಇವಾಗ ಏನ್ ಹೇಳಿ ಅಂತ ಗೊತ್ತಾಗ್ತಿಲ್ವಲ್ಲಪ್ಪ. ಅತ್ತೆ ಯಾಕೆ ಸುಮ್ನೆ ನಿಂತ್ಬಿಟ್ರಿ? ಏನಾಯ್ತು ಅಂತನಾದ್ರೂ ಹೇಳಿ. ಈಗೇನಾದ್ರೂ ನಾನು ನಿಜ ಹೇಳಿದ್ರೆ ಮುಗೀತು ನನ್ ಕತೆ. ಏಯ್, ಮದ್ವೆ ದಿನನೂ ಮುಗಿಯಲ್ವಾ ನಿನ್ ನಾಟಕ? ಅಮ್ಮ ಮಗಳು ಎಲ್ಲಿ ಹಾಳಾಗಿ ಹೋಗಿದ್ದೀರಾ? ನೀನೇನೋ ಬಂದೆ, ಇನ್ ಅವಳು ಎಲ್ಲಿದ್ದಾಳೆ ಹೇಳು. ಮಾಯ ಎಲ್ಲಿದ್ದಾಳೆ ಅಂತ ನಿಜವಾಗ್ಲೂ ನನಗ್ ಗೊತ್ತಿಲ್ಲ. ನೀವು ಡ್ರಾಮಾ ಆಡ್ಕೊಂಡಿರೋಕೆ ಇದೇನ್ ಡ್ರಾಮಾ ಕಂಪನಿನ? ಮುಹೂರ್ತ ಮೀರೋಗ್ತಾ ಇದೆ ಕಣೆ. ನಿಜ ಏನು ಅಂತ ಹೇಳು. ನಾನ್ ನಿಜಾನೇ ಹೇಳ್ತಿದ್ದೀನಿ. ನಿನ್ನೆ ರಾತ್ರಿ ನಾನು ಮಾಯ ನಮ್ ರೂಮಲ್ಲೇ ಇದ್ವಿ. ಯಾರೋ 4 ಜನ ಬಂದು ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ರು. ಕಿಡ್ನಾಪ? ಚೌಲ್ಟ್ರಿಲಿ ಇಷ್ಟ್ ಜನ ಓಡಾಡ್ತಾ ಇದೀವಿ, ಇಷ್ಟ್ ಜನ ಇದೀವಿ. ನಮ್ಮೆಲ್ರು ಕಣ್ತಪ್ಸಿ ಅದ್ ಹೇಗ್ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು? ಅದ್ ಸರಿ, ಅವ್ರು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ನೀನೆಲ್ಲಿ ಹೋಗಿದ್ದೆ? ಕಡ್ಲೆಪುರಿ ತಿಂತಾ ಇದ್ಯಾ? ಅಲ್ಲ ಅತ್ತೆ, ನಿನ್ನೆ ರಾತ್ರಿ ಹೀಗಾಗಿದೆ ಅಂತ ಹೇಳ್ತಿದ್ದೀರಿ, ಒಂದು ಮಾತು ತಿಳಿಸೋದ್ ಬೇಡ್ವಾ? ಅಯ್ಯೋ ಅಳಿ ಅಂದ್ರೆ ತಿಳ್ಸೋದಕ್ಕೆ ನನಗ್ ಪ್ರಜ್ಞೆ ಇದ್ರೆ ತಾನೆ. ನಾನು ಅವ್ರನ್ನ ತಡಿತಿದ್ದಲ್ಲ, ನನ್ ಪ್ರಜ್ಞೆ ತಪ್ಸಿ ಮಾಯನ್ನ ಎತ್ಕೊಂಡು ಹೋಗ್ಬಿಟ್ರು. ನನಗ್ ಪ್ರಜ್ಞೆ ಬಂದಾಗ ನನ್ ಸ್ಟೋರ್ ರೂಮಲ್ಲಿ ಬಿದ್ದಿದ್ದೆ. ಅಲ್ಲ, ಇದು ಯಾಕೋ ನನಗೆ ಸೀರಿಯಲ್ ಕತೆ ತರ ಅನಿಸ್ತಾ ಇದೆ. ಭಾವ, ಇಂಥ ಸಮಯದಲ್ಲೂ ನಿಮಗ್ ಕಾಮಿಡಿನಾ? ನೀವು ಹೀಗೆಲ್ಲ ಕಾಮಿಡಿ ಮಾಡಿನೇ ನಾನು ನನ್ನ ಮೈಂಡ್ ಕಳ್ಕೊಂಡಿದ್ದು. ಏಯ್ ಅಲ್ಲ ಕಣ, ಅದಕ್ಕೆ ನಾನು ಹೇಗೋ ಕಾರಣ ಆಗ್ತೀನಿ? ಮತ್ತೇನ್ ಭಾವ, ನಾನ್ ನಿನ್ನೆ ರಾತ್ರಿ ಮೈಂಡ್ ರೂಮ್ ಹತ್ರ ಹೋಗ್ತಿದ್ದೆ, ನೀವೇ ಬಂದು ನನ್ನ ಸಂಸಾರ ಅದು ಇದು ಅಂತ ಹೇಳಿ ವಾಪಸ್ ಕರ್ಕೊಂಡು ಹೋಗ್ಲಿಲ್ವಾ?
ನೀವು ಸುಮ್ಮನೆ ಇದ್ದಿದ್ರೆ ಮಾಯಾಗೇನು ಆಗಿರ್ತಿರ್ಲಿಲ್ಲ, ನಾನು ಹೋಗಿ ಅವಳನ್ನ ಮಾತಾಡ್ಸ್ಕೊಂಡಾದ್ರೂ ಬರ್ತಿದ್ದೆ. ಆಗೋದು ತಪ್ತಿತ್ತಲ್ವಾ? ನನ್ನ ನಂಬಿ ನಾನು ನಿಜನೇ ಹೇಳ್ತಿದ್ದೀನಿ.